ತಾಯಿಯವರು ಆ ಅಪಘಾತದಲ್ಲಿ ಇದಾದ್ರು, ಕಾರ್ಯಗಳು ಹೆಂಗ್ ನಡೀತಾ ಇದೆ ಏನಂತ? ಕಾರ್ಯಗಳು ಮಾಮೂಲಿ ಹೋಗೋ ಥರನೇ ಹೋಗ್ತಿದೆ, ಏನಿಲ್ಲ, ಎಲ್ಲ ಚೆನ್ನಾಗೇ ನಡೀತಿದೆ. ಅಂದರೆ ಎಲ್ಲರೂ ಬೇಜಾರಲ್ಲೇ ಇದ್ದಾರೆ. ಕಾರ್ಯ ಏನಿಲ್ಲ, ಹೋಗ್ತಿದೆ, ಚೆನ್ನಾಗೇ ಹೋಗ್ತಿದೆ. ಕಾರ್ಯ ಬಗ್ಗೆ ಏನಿಲ್ಲ. ಅವತ್ತೇನಾಯ್ತು ಅಂತೇಳಿ ಸರ್? ಅವತ್ತು ಅಂದರೆ ಮಾಮೂಲಿ ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ಎಲ್ಲ ಬಂದಿದ್ರು ಹೈದ್ರಾಬಾದ್ಗೆ, ಮಕ್ಕಳಿಗೆ ರಜೆ ಇದೆ ಅಂತ ಹೇಳಿ ಇದ್ದರು. ಅವ್ರು ಸ್ವಲ್ಪ ದಿನ ಇದ್ದರು. ರಜಾ ಮುಗೀತಲ್ಲ, ಅವ್ರನ್ನ ರಿಟರ್ನ್ ಬಿಟ್ಟು ಬರಬೇಕಿದ್ರೆ ಅಪಘಾತ ಆಗಿರೋದು ಅಷ್ಟೇ. ಅಂದ್ರೆ ಅಪಘಾತ ಆದ ತಕ್ಷಣ ಅವರು ಮರಣ ಹೊಂದಿದ್ದ ಅಲ್ಲ ಆಸ್ಪತ್ರೆ ಹೋದಾಗ? ಇಲ್ಲ, ಅದು ನಮಗೂ ನೀಟಾಗಿ ಗೊತ್ತಿಲ್ಲ ಇನ್ನು, ಯಾಕೆಂದರೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಹೇಳ್ತಾರೆ ಆಗಲೇ ಹೋಗ್ಬಿಟ್ಟಿದ್ದು ಅಂತ. ಅಂದರೆ ಇವರು ಸ್ಪಾಟಲ್ಲಿ ಇದ್ದವ್ರು ಹೇಳ್ತಾರೆ ಇಲ್ಲ ಸ್ವಲ್ಪನಾದರೂ ಜೀವ ಇತ್ತು ಅಂತ. ನಮಗೆ ಇನ್ನೂ ಅದ್ರ ಬಗ್ಗೆ ಏನೂ ಸರಿ ಗೊತ್ತಿಲ್ಲ, ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ. ಊರಿನ ಜೊತೆ ಒಡನಾಟ ಆಗಿತ್ತು ನಿಮ್ಮ ತಾಯಿ? ಊರಿನ ಜೊತೆ ತುಂಬ ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ಎಲ್ಲ ಗೊತ್ತಿರೋರೆ, ಯಾಕಂದ್ರೆ ಅವರು ಮದುವೆ ಆದಾಗಿಂದನೂ ಇಲ್ಲೇ ಇದ್ರು, ಎಲ್ರಿಗೂ ಗೊತ್ತಿರೋರೆ ನೀವು ಅವ್ರ ಒಡನಾಟ ಹೇಗಿತ್ತು ಅಂತ. ನೀವೆಲ್ಲಿದ್ರಿ? ನಾನು ಹೈದ್ರಾಬಾದಲ್ಲೇ ಇದ್ದೆ. ನಾನು ನನ್ನ ತಂಗಿ ಇಬ್ಬರು ಹೈದ್ರಾಬಾದಲ್ಲೇ ಇದ್ವಿ, ಯಾಕಂದ್ರೆ ಅವಳದು ಎಜುಕೇಷನ್ ನಡೀತಿದೆ, ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದೆ. ನಾವು ಇಬ್ಬರು ಹೈದ್ರಾಬಾದಲ್ಲೇ ಇದ್ವಿ. ತಾಯಿಯವ್ರ ಜೊತೆ? ತಾಯಿಯವ್ರ ಜೊತೆನೇ ಇದ್ವಿ. ಒಂದಷ್ಟು ರೂಮರ್ಸ್ಗಳು ಹರಡ್ತಾ ಇದ್ದಾವೆ, ಅದ್ರ ಬಗ್ಗೆ ಏನು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ? ರೂಮರ್ಸ್ ಅಂದರೆ ಅಣ್ಣ, ಇಂಡಸ್ಟ್ರಿ ಅಂತ ಬಂದಾಗ ನಿಮಗೂ ಗೊತ್ತು. ಈಗ ನಾನು ಇಂಡಸ್ಟ್ರಿಗೆ ಬಂದ್ರೂ ಈಗ ನನ್ನ ಜೊತೆ ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಫಸ್ಟ್ ಉಟ್ಕೊಳ್ಳೋದೇ ಆ ಥರ ರೂಮರ್ಸು. ಅಂದರೆ ಅವ್ರು ಎಂಥ ಫ್ರೆಂಡ್ಸು, ಎಷ್ಟು ಬೆಸ್ಟ್ ಫ್ರೆಂಡ್ಸು ಅನ್ನೋದು ಇಂಡಸ್ಟ್ರಿಗೂ ಗೊತ್ತು, ನಮಗೂ ಗೊತ್ತು. ಅಂದರೆ ಅವ್ರ ಫ್ಯಾಮಿಲಿಯವರು ಅವರು ಕಳ್ಕೊಂಡಿದ್ದಾರೆ, ಅಂದರೆ ಅವ್ರ ಒಡನಾಟ ಹೇಗಿತ್ತು ಅಂತ ನಾವು ನೋಡಿದ್ವಿ. ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಅಂದರೆ ಅವರು ಇಂಟರ್ವ್ಯೂವಲ್ಲಿ ಹೇಳ್ಕೊಂಡ್ರು, ನಾನು ನೋಡಿದೆ ಮದುವೆ ಆಗೋ ಪ್ಲ್ಯಾನ್ಸ್ ಇತ್ತು ಅದು ಇದು ಅಂತ. ಬಟ್ ಅಷ್ಟೊಂದು ಮಾತುಕತೆ ಅಂತೂ ಆಗಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ ಅಷ್ಟೊಂದು. ದೇವರ್ ಬೆಸ್ಟ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್ ಆಗಿದ್ರು ಅಷ್ಟೇ. ಅಂದರೆ ಒಂದು ಕಡೆ ನಿಮ್ಮ ತಾಯಿಯವರು ಅಂದರೆ ಈ ರೀತಿ ಅಪಘಾತದಲ್ಲಿ ಹೋಗ್ತಾರೆ, ಮೊನ್ನೆ ಅಷ್ಟೇ ಅವರು ಕೂಡ ಸೂಸೈಡ್ ಮಾಡ್ಕೊಂಡ್ರು, ಈ ಥರ ಈಗ ನಮಗೆ ಆ್ಯಕ್ಚುಲಿ ಯಾವುದು ಕಾಲ್ಸು ಬರಲಿಲ್ಲ ಅದ್ರ ಬಗ್ಗೆ. ನಮಗೂ ಶಾಕಿಂಗು, ನಾವು ನ್ಯೂಸಲ್ಲಿ ನೋಡಿದ್ಮೇಲೆ ನಮಗೂ ಗೊತ್ತಾಗಿದೆ. ಯಾಕಂದ್ರೆ ನಾವು ಇಲ್ಲಿ ಕಾರ್ಯ ಟೆನ್ಷನಲ್ಲಿದ್ವಿ, ನಮಗೆ ಆ ವಿಷಯ ಗೊತ್ತಾದ ತಕ್ಷಣ ಇನ್ನೂ ಬೇಜಾರಾಗೋಯ್ತು. ಯಾಕಂದರೆ ಹೈದ್ರಾಬಾದಲ್ಲಿ ಅಂದರೆ ಅಷ್ಟು ಹತ್ರದಲ್ಲಿದ್ದವರು ಅವರೇ, ಅವರು ಹಾಗೆ ಮಾಡಿಕೊಂಡ್ರು ಅಂತ ಗೊತ್ತಾದ ತುಂಬ ಬೇಜಾರಾಯಿತು. ಬಟ್ ನಾವು ಹೋಗಬೇಕಿತ್ತು, ಬಟ್ ಇಲ್ಲಿ ಕಾರ್ಯ ಇದರಿಂದ ನಮಗೂ ಕಷ್ಟ ಆಯಿತು, ಹೋಗೋಕ್ಕೂ ಆಗಲಿಲ್ಲ. ಅಂದರೆ ಊರಿನ ಬಗ್ಗೆ ಅಂದರೆ ಮನೆ ಕಟ್ಟೋ ವಿಚಾರಗಳಾಗ್ಬೋದು, ಆ ಥರ ಏನಾದ್ರು ಕನಸುಗಳು ಕಟ್ಕೊಂಡಿದ್ರ? ಮನೆ ಕಟ್ಟೋ ವಿಚಾರ ಅಂದರೆ ನಾವು ಕಟ್ಟೋದಿಲ್ಲ ಅಂದ್ರೂ ತಗೊಳ್ಳೋ ವಿಚಾರ ನಡೀತಾನೆ ಇತ್ತು. ಹೈದ್ರಾಬಾದ್ ಅಲ್ಲಿ ಫ್ಲ್ಯಾಟ್ ಇದೆಯಲ್ಲ, ನಾವು ಆಲ್ರೆಡಿ ಬಂದು 1 or 2 years ಆಗಿತ್ತು. ಈಗ ಅದೇ ಫ್ಲ್ಯಾಟ್ ತುಂಬ ಇಷ್ಟ ಆಗಿ ಅದನ್ನೇ ಖರೀದಿ ಮಾಡಬೇಕು ಅನ್ನೋ ನಾವು ಪ್ಲ್ಯಾನಲ್ಲಿ ಇದ್ವಿ. ಅಷ್ಟರಲ್ಲಿ ಇದಾಯಿತು ಅಷ್ಟೇ. ಅಂದರೆ ಇಲ್ಲಿ ತಂದೆಯವರು ಆರೋಗ್ಯ ಯಾರು ನೋಡ್ಕೊತಿದ್ರು, ಅವ್ರ ಜೊತೆ? ಇಲ್ಲ, ಅವರು ಗಂಡ ಹೆಂಡತಿಗಿಂತ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ದರು. ಯಾಕಂದರೆ ಊರವ್ರಿಗೆಲ್ಲರಿಗೂ ಗೊತ್ತು. ಈಗ ನಾವು ನೋಡಿದೆ ತೆಲುಗಲ್ಲಿ ಏನೇನೋ ಟಾರ್ಚರ್ ಕೊಟ್ಟಿದ್ದಾರೆ, ಅದು ಇದು ಅಂತ ಅಲ್ಲ, ಅದು ಯಾವುದು ಸತ್ಯ ಅಲ್ಲ. ನಾನೇ ಹೇಳ್ತೀನಲ್ಲ, ಊರಿನವ್ರನ್ನ ಕೇಳಿ, ಅವ್ರು ನೋಡಿದ್ದಾರೆ ಎಲ್ಲ, ಅವ್ರ ಬಾಂಧವ್ಯ ಹೆಂಗಿತ್ತು, ಒಡನಾಟ ಹೇಗಿತ್ತು ಅನ್ನೋಂಥ ಊರು ಹೇಳುತ್ತೆ. ಮಕ್ಕಳ ಭವಿಷ್ಯ ಬಗ್ಗೆ ಏನು ಕನಸು ಕಟ್ಕೊಂಡಿದ್ರು? ನಮ್ಮ ಭವಿಷ್ಯದ ಬಗ್ಗೆ ಅಂದರೆ ಅವ್ರಿಗೆ ಇದ್ದದ್ದು ಏನಂದರೆ ಹೆಸರು ಮಾಡಬೇಕು. ನಾವು ದುಡ್ಡು ಅದು ಇದು ಯಾವುದೂ ಇಲ್ಲ, ಒಂದೊಳ್ಳೆ ಹೆಸರು ಮಾಡಬೇಕು ಅಂತಿತ್ತು ಅವ್ರಿಗೂ. ಅವರು ಅದಕ್ಕೆ ಅಂತಲೇ ಇಷ್ಟು ವರ್ಷ ಕಷ್ಟಪಟ್ಟು, ಅವ್ರು ನಮಗೆ ಅಂತಲೇ ಅಷ್ಟೆಲ್ಲ ಕಷ್ಟಪಟ್ಟಿದ್ದು. ಸೊ ಇದಾಯಿತು ಅಷ್ಟೇ. ಇಲ್ಲ, ಏಪ್ರಿಲಲ್ಲಿ ಇದ್ದಿದ್ದು. ಹೌದು, ಯಾಕಂದ್ರೆ ನಮಗೂ ಯಾರು ಫೋನ್ ಮಾಡಿಲ್ಲ, ನಮಗೂ ಯಾವುದೇ ಕಾಲ್ಸು ಬರಲಿಲ್ಲ. ನಾವು ಇಲ್ಲಿ ಕಾರ್ಯದಲ್ಲಿ ಬ್ಯುಸಿ ಇದ್ವಿ. ನಾವು ಕಾರ್ಯ ಮಾಡಬೇಕಿದ್ರೆ ಸಡನ್ನಾಗಿ ನ್ಯೂಸು ನಾವು ನೋಡಿಲ್ಲ, ಯಾರು ನ್ಯೂಸ್ ನೋಡಿ ಕಾಲ್ ಮಾಡಿ ಇದೇನು ಹೀಗಾಗಿದೆ ಅಂದರು. ನಮಗಾಗಲಿ, ನಾನು ಡೈರೆಕ್ಟು ವಾಚ್ಮನ್ಗೆ ಕಾಲ್ ಮಾಡಿದೆ. ಅವರು ಕಾಲ್ ಮಾಡಿದಾಗ ಹೀಗಾಗಿದೆ ಅಂತ ಹೇಳಿದಾಗಲೇ ಗೊತ್ತಾಗಿದ್ದು ನಮಗೆ. ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ಸಜೆಷನ್ ಕೊಡೋದು, ಆ ರೀತಿ ಕೆಲಸಗಳು ಮಾಡ್ತಿದ್ರು? ಹೌದು, ಯಾಕಂದರೆ ನಮ್ಮಮ್ಮನಿಗೆ ಸಪೋರ್ಟರ್ ಆಗೇ ಇದ್ರು ಅವರು. ನಿಜ ಹೇಳ್ಬೇಕಂದ್ರೆ ಸಪೋರ್ಟರ್ ಆಗೇ ಇದ್ರು. ಯಾಕಂದರೆ ನಮ್ಮಮ್ಮ ಅಲ್ಲಿ ಹೋದಾಗ ಹೊಸಬ್ರು, ಅವ್ರೂ ಹೊಸಬ್ರು, ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದು. ಇಂಡಸ್ಟ್ರಿಯವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಅದೇ ಥರನೇ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಏನೇ ಜಗಳ ಇರಲಿ, ಬೆಸ್ಟ್ ಫ್ರೆಂಡ್ಸ್ ಅಂದಮೇಲೆ ಇದ್ದೇ ಇರುತ್ತೆ, ಜಗಳನೂ ಇರುತ್ತೆ, ಖುಷಿನೂ ಇರುತ್ತೆ, ಎಲ್ಲ ಚೆನ್ನಾಗೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಅಂದರೆ ನಿಮ್ಮ ವಿಚಾರಗಳಲ್ಲೂ ಒಂದಷ್ಟು ಅಂದರೆ ನಿಮಗೆ ಜಾಬ್ಗಳಾಗ್ಬೋದು, ಹೌದು, ನಿಮ್ಮ ತಂಗಿ ವಿದ್ಯಾಭ್ಯಾಸ ಆಗ್ಬೋದು, ಆ ರೀತಿ ಹೆಲ್ಪ್ಗಳು ಮಾಡೋದು? ಹೆಲ್ಪ್ ಅಂದರೆ ಇಬ್ಬರು ಮಾಡ್ತಿದ್ರು ಹೆಲ್ಪ್. ಅಂದರೆ
ಅವ್ರಿಗೇನಾದರೂ ಹೆಲ್ಪ್ ಬೇಕು ಅಂದರೆ ಅಮ್ಮನೇ ನಿಂತ್ಕೋತಿದ್ರು. ಮತ್ತು ನಮಗೆ ಏನಾದರೂ ಹೆಲ್ಪ್, ಸಣ್ಣ ಪುಟ್ಟ ಹೆಲ್ಪ್ ಬೇಕು ಅಂದ್ರೆ ಅವರು ನಿಂತು ಮಾಡಿಕೊಡ್ತಿದ್ರು. ಆ ಥರದ್ರಲ್ಲಿ ಏನಿಲ್ಲ. ಹಿ ವಾಸ್ ಎ ಗುಡ್ ಸಪೋರ್ಟ್ ಆ್ಯಕ್ಚುಲಿ. ಅಂದ್ರೆ ಹೌದು, ಯಾಕಂದರೆ ಅವರು ಅದೇ ಸ್ಪಾಟಲ್ಲಿ ಇದ್ರಲ್ಲ, ಅವರು ಶಾಕಲ್ಲೇ ಇದ್ರು, ಇನ್ನೂ ಆ ಶಾಕಲ್ಲೇ ಇದ್ದರು. ಅವರು ಆ ದುಃಖದಲ್ಲೇ ಇದ್ದರು. ಅವತ್ತು ಅದೇನು ಗೊತ್ತಿಲ್ಲ, ಯಾಕಂದರೆ ಎಲ್ಲರೂ ಕಾಲಿಗೆ ಟ್ರೈ ಮಾಡಿದ್ರು ಅವತ್ತು. ತುಂಬ ಜನ ಕಾಲ್ಸ್ ನಾನು ಕಾಲ್ ಮಾಡಿದೆ ಅವತ್ತು ಮಾರ್ನಿಂಗು, ಹೇಗಿದ್ದೀರಾ, ತಿಂದ್ರಾ, ಹಾಸ್ಪಿಟಲ್ಗೆ ಹೋಗಿದ್ದೀರಾ ಕೇಳೋಕ್ಕೆ ಅಂತಲೇ ಕಾಲ್ ಮಾಡಿದೆ. ಯಾರು ಕಾಲು ರಿಸೀವ್ ಮಾಡಿಲ್ಲ. ಅವತ್ತು ಅಂತ್ಯಕ್ರಿಯೆ ಆದ ಬಳಿಕವಾಗಿ ನಿಮ್ಮ ಜೊತೆ ಏನಾದರೂ ಮಾತಾಡ್ಬಿಟ್ಟು ಹೋದ್ರ ಚಂದು ಅವರು? ಹೌದು, ನಮ್ಮ ಜೊತೆನೇ ಇದ್ರು. ಯಾಕಂದರೆ ಅವರು ಹೇಳಿದ್ದು ಒಂದೇ ಮಾತು, ಹೈದ್ರಾಬಾದಲ್ಲಿ ಯಾರೂ ಇಲ್ಲ ಅಂದರೂ ನಾನು ಇದ್ದೀನಿ, ಏನೇ ಇದ್ದರೂ ನಾನು ಇರ್ತೀನಿ ಅನ್ನೋ ಒಂದು ಮಾತು, ಒಂದು ಸಪೋರ್ಟ್ ಆಗಿ ಒಂದು ಮಾತು ಹೇಳಿಬಿಟ್ಟು ಅವತ್ತು ಹೊರಟರು ಅವರು. ಅದಾದಮೇಲೆ 2-3 ದಿನ ಆದಮೇಲೆ ಚೆನ್ನಾಗೇ ಇದು ಮಾಡಿದರು. ಹಾಸ್ಪಿಟಲ್ಗೆ ಹೋಗಿದ್ದೆ, ತಿಂದೆ, ಚೆನ್ನಾಗೇ ಇದ್ದರು. ಈ ಥರ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಒಂದು ಕಡೆ ನಿಮ್ಮ ತಾಯಿಯವರು, ಮತ್ತೊಂದು ಕಡೆ ನಿಮ್ಗೆ ಸಪೋರ್ಟ್ ಆಗಿದ್ದಂಥ ಚಂದು ಅವರು, ಈಗ ಮುಂದೆ ನಿಮಗೂ ಅದು ಅದೇ ಸ್ವಲ್ಪ ಕಷ್ಟ ಆಗುತ್ತೆ, ಆ ಥರ ಏನಿಲ್ಲ. ಬಟ್ ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಂತ ಅಷ್ಟೇ. ಈಗ ನಮ್ಮ ತಂದೆಯವರು ಇದ್ದಾರೆ ನನಗೆ ಅಂತ, ನನ್ನ ತಂಗಿಗೆ ಅಂತ, ಏನಿಲ್ಲ ಅದ್ರ ಬಗ್ಗೆ. ಇದೆಲ್ಲ ಮುಗಿಸ್ಕೊಂಡು ಹೈದರಾಬಾದ್ ಮತ್ತೆ ಹೋಗ್ಬೇಕು. ಇಲ್ಲ, ಮುಂದಿನ ತಿಂಗಳು ಅವಳ ಎಕ್ಸಾಮ್ ಇದೆ. ಅವಳ ಎಕ್ಸಾಮ್ಗೋಸ್ಕರ ಆ ಎಕ್ಸಾಮ್ ಮುಗಿಸ್ಬಿಟ್ಟು ನಾವು ಮುಂದೆ ಏನು ಮಾಡೋದು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡ್ತೀವಿ. ನೀವು ಏನಾಗಿ ಬೆಳಿಬೇಕು ಅಂತ ನಿಮ್ಮ ತಾಯಿಯವರು ಆಸೆ ಪಡ್ತಾ ಇದ್ರು ಅಂತ? ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂತಲೇ ಆಸೆ ಇದ್ದಿದ್ದು ನಮ್ಮಮ್ಮನಿಗೆ. ನಾನು ಅಷ್ಟೇ ಅವರು ವಿಲನಿಸಮ್ಗೆ ಇನ್ಸ್ಪೈರ್ ಆಗಿನೇ ನಾನು ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಬಂದಿದ್ದು. ಸೊ ಅವ್ರಿಗೂ ಅದೇ ಆಸೆ ಇತ್ತು. ನನ್ನ ತಂಗಿನ ಅದೇ ಚೆನ್ನಾಗಿ ಓದಿಸಿ ಅವಳನ್ನ ಅಬ್ರಾಡ್ ಕಳಿಸ್ಬೇಕು ಅನ್ನೋ ಆಸೆ ಇತ್ತು. ಅದು ನಡೀತಿತ್ತು ಆಲ್ರೆಡಿ ಆ್ಯಕ್ಚುಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.